ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SR ಬೌಟಿಕ್ ಲತಾ ಎಂಬ್ರಾಯ್ಡ್ರಿ. ಲಾಸ್ಟ್ ವಿಡಿಯೋದಲ್ಲಿ ಲೆಹಂಗಾ ಬ್ಲೌಸ್ದು ಕಟ್ಟಿಂಗ್ ತೋರಿಸಿದ್ನಲ್ಲ, ಅದರದ್ದು ಇವಾಗ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಏನು ಬಾಡಿ ಪಾರ್ಟಿಗೆ ಕಟ್ ಮಾಡಿದೆ ಅದರ ಸೈಡ್ ಇದ್ದಿದ್ದು ಬಾರ್ಡರ್ಸ್ನ ಕಟ್ ಮಾಡ್ಕೊಂಡು ಎರಡು ಬಾರ್ಡ್ರು ಜಾಯಿನ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ಇವಾಗ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋನ. ನೋಡಿ, ಈ ಥರ ಬಾರ್ಡ್ರನ್ನ ಎರಡು ಕಡೆ ಬಾರ್ಡ್ರನ್ನ ಅಟ್ಯಾಚ್ ಮಾಡಿಕೊಂಡೆ. ಈಗ ಮೇನ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ನ ಸೆಂಟ್ರಿಗೆ ಕಟ್ ಮಾಡ್ಕೊಂಡು ಬಾರ್ಡ್ರ್ ಏನು ಅಟ್ಯಾಚ್ ಮಾಡಿಕೊಂಡೆ ಎರಡೂ ಅದನ್ನು ಸೆಂಟ್ರಿಗೆ ಸ್ಟಿಚ್ ಮಾಡ್ಕೊತೀನಿ. ಸ್ಟಿಚ್ ಆದಮೇಲೆ ಕೆಳಗಡೆ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ಪಕ್ಕದಲ್ಲಿ ಏನು ಬಾರ್ಡ್ರ್ ಜಾಯಿನ್ ಮಾಡಿದೆ ಅದೇ ಬಾರ್ಡ್ರಿಗೆ ಮತ್ತೆ ಪಕ್ಕದಲ್ಲಿ ಜಾಯಿನ್ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ. ಆಗ ಬಾರ್ಡ್ರ್ ಇನ್ನೂ ವಿಡ್ತಾಗಿ ಚೆನ್ನಾಗಿ ಬರುತ್ತೆ. ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿ ಕಟ್ಸ್ಕೊಟ್ಟು ನೋಡಿ ಕಟ್ಸ್ಕೊಡ್ತಾಯಿದ್ದೀನಿ. ಇದನ್ನ ಇವಾಗ ನೀಟಾಗಿ ಐರನಿಂಗ್ ಮಾಡ್ಕೊತೀನಿ. ಐರನಿಂಗ್ ಆದಮೇಲೆ ಈ ಥರ ಇದೆ. ಈಗ ಕಾರ್ನರ್ ಏನಿದೆ ಬಾರ್ಡ್ರು ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದೇ ಥರ ಇನ್ನೊಂದು ಸೈಡೂ ಬಾರ್ಡ್ರನ್ನ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಇದು ಫ್ರಂಟು ಪ್ಯಾಚ್ ವರ್ಕ್ ಥರ ಬರುತ್ತೆ. ಕೆಳಗಡೆ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಂಡು ಎಕ್ಸ್ಟ್ರಾ ಇರೋಸ್ನ ಕಟ್ ಮಾಡ್ಕೊತೀನಿ. ನೆಕ್ಸ್ಟು ಸೆಂಟ್ರ್ ಕಟ್ ಮಾಡ್ಕೊಂಡು ಲೈನಿಂಗಲ್ಲೂ ಸೆಂಟ್ರ್ ಕಟ್ ಮಾಡ್ಕೊಂಡು ಎರಡು ಈಗ ಏನು ನೆಕ್ ಮಾರ್ಕಿಂಗ್ ಹಾಕಿದ್ದೀನಿ ಅದಕ್ಕೆ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ತೀನಿ. ಈಗ ಮಾರ್ಕಿಂಗ್ ಮೇಲೆ ಕಟ್ ಮಾಡ್ಕೊಂಡು ಟರ್ನಿಂಗ್ ಇರೋ ತವ ಕಟ್ಸ್ಕೊಡ್ತೀನಿ. ಲೈನಿಂಗ್ ಓಪನ್ ಮಾಡ್ಕೊಂಡು ಲೈನಿಂಗ್ ಮೇಲೆ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕಿ ಈಗ ಸುತ್ತಲೂ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಆದಮೇಲೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕು ಮೇನ್ ಫ್ಯಾಬ್ರಿಕ್ಕು. ಈ ಥರ ಫ್ರಂಟ್ ರೆಡಿ ಆಯಿತು. ಇದೇ ಥರ ಬ್ಯಾಕ್ ರೆಡಿ ಮಾಡೋಣ. ಈಗ ಬ್ಯಾಕು ನೆಕ್ ಶೇಪ್ ಯಾವ ಥರ ಮಾರ್ಕ್ ಮಾಡಿದ್ದೀನಿ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊತೀನಿ. ಟರ್ನಿಂಗ್ ಇರತ್ತವೆಲ್ಲ ಕಟ್ಸ್ಕೊಟ್ಟು ಈಗ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಆ ಕಾರ್ನರ್ ಶೇಪ್ ಇರತ್ತವ ನೀಟಾಗಿ ಬಟ್ಟೆ ತಗೊಂಡು ನೀಟಾಗಿ ಕಿನಾರಿ ಸ್ಟಿಚ್ ಹಾಕಬೇಕು. ನೆಕ್ ಶೇಪಲ್ಲೆಲ್ಲ
ಈಗ ಲೈನಿಂಗ್ ಫ್ಯಾಬ್ರಿಕ್ಕು ಮತ್ತು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊತೀನಿ. ಈ ಥರ ರೆಡಿ ಆಯಿತು. ಇದೇ ಥರ ಇನ್ನೊಂದು ಸೈಡ್ಗೂ ರೆಡಿ ಮಾಡ್ಕೊತೀನಿ. ಎರಡೂ ಈ ಥರ ರೆಡಿ ಆಯಿತು ಬ್ಯಾಕು. ಈಗ ಫ್ರಂಟ್ಗೆ ಬ್ಯಾಕ್ನ ಅಟ್ಯಾಚ್ ಮಾಡೋಣ. ಹಾಫ್ ಇಂಚ್ಗೆ ಶೋಲ್ಡರ್ನ, ಎರಡು ಶೋಲ್ಡರು ಫ್ರಂಟ್ ಮತ್ತು ಬ್ಯಾಕ್ ಶೋಲ್ಡರ್ನ ಅಟ್ಯಾಚ್ ಮಾಡೋಣ. ಶೋಲ್ಡರ್ಗೆ ಡಬಲ್ ಸ್ಟಿಚ್ ಹಾಕೋಣ. ಈ ಥರ ಶೋಲ್ಡರ್ ಅಟ್ಯಾಚ್ ಆದಮೇಲೆ ಸ್ಲೀವ್ ರೆಡಿ ಮಾಡೋಣ. ಸ್ಲೀವಿಗೆ ನಾರ್ಮಲಾಗಿ ಸ್ಲೀವ್ ಯಾವ ಥರ ಸ್ಟಿಚ್ ಮಾಡ್ತೀವೋ ಅದೇ ಥರ ಫಸ್ಟ್ ಸ್ಲೀವ್ ರೆಡಿ ಮಾಡೋಣ. ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಇಟ್ಕೊಂಡು ಹಾಫ್ ಇಂಚಲ್ಲಿ ಸ್ಟಿಚ್ ಮಾಡಿ ನಾನು ಎಕ್ಸ್ಟ್ರಾ ಇದ್ದಿದ್ದು ಮೇನ್ ಫ್ಯಾಬ್ರಿಕ್ ಕಟ್ ಮಾಡಲಿಲ್ಲ, ಅದನ್ನ ಅದೇ ಥರ ಒಳಗಡೆ ಬಿಟ್ಟೆ. ಲೈನಿಂಗಿಗೆ ಅಟ್ಯಾಚ್ ಮಾಡಿ ಫುಲ್ಲು ಸ್ಲೀವು ಸ್ಟಿಚ್ ಹಾಕೋಣ. ಇದೇ ಥರ ಎರಡು ಸ್ಲೀವ್ ರೆಡಿ ಮಾಡ್ಕೊತೀನಿ. ನೆಕ್ಸ್ಟು ಮೇನ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ನ 5.5 ತೊಗೊಂಡಿದ್ದೀನಿ. ಅದನ್ನು ಡಬಲ್ ಫೋಲ್ಡ್ ಮಾಡಿ ಉದ್ದಕ್ಕೆ ಸ್ಟಿಚ್ ಮಾಡ್ಕೊತೀನಿ. ಅದು ನೀವೇ ಡಿಸೈನ್ ಎಷ್ಟು ಉದ್ದ ಮಾಡ್ತೀರೋ ಅಷ್ಟು ಅಂತ ಫ್ಯಾಬ್ರಿಕ್ಕು. ಈಗ ಫುಲ್ ಲಾಂಗ್ ಇದ್ದಿದ್ದನ್ನ ಸೆಂಟ್ರಿಗೆ ಕಟ್ ಮಾಡ್ಕೊತೀನಿ. 2 ಭಾಗ ಕಾರ್ನರ್ಸ್ನ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಎರಡು ಕಡೆನೂ ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಡಬಲ್ ಫೋಲ್ಡಿಂಗ್ ಸ್ಟಿಚ್ ಆದಮೇಲೆ ಇದನ್ನು ಹಾಫ್ ಇಂಚ್ಗೆ ಪ್ಲೀಟ್ಸ್ ಇಟ್ಕೋಬೇಕು. ಈ ಥರ ಚಿಕ್ಕದಾಗಿ ಅರ್ಧ ಇಂಚಿಗೆ ನೆರಿಗೆ ಇಟ್ಕೊಂಡು ಫುಲ್ ಫ್ಯಾಬ್ರಿಕ್ಕು ಇದೇ ಥರ ರೆಡಿ ಮಾಡ್ಕೋಬೇಕು. ಎರಡು ಸ್ಲೀವ್ಗೂ ಇದನ್ನು ನೀವು ಇನ್ನೂ ಚಿಕ್ಕದಾಗಬೇಕಾದ್ರೂ ಬಟ್ಟೆ ತೊಗೋಬೋದು. ನಾನು 5.5 ತೊಗೊಂಡಿದ್ದೀನಲ್ಲ ಬಟ್ಟೆ ಆಗಲ್ಲ, ಅದನ್ನು ನೀವು ಇನ್ನೂ ಚಿಕ್ಕದಾಗೂ ತೊಗೋಬೋದು. ಅಷ್ಟು ಉದ್ದ ಬೇಡ ನಿಮಗೆ ನೆರಿಗೆ ಅಂದರೆ. ನೋಡಿ ಈಗ ನೆಕ್ಸ್ಟು ಸ್ಲೀವ್ ರೆಡಿ ಮಾಡಿದ್ನಲ್ಲ, ಸ್ಲೀವ್ ಸೆಂಟ್ರನ್ನ ಮಾರ್ಕ್ ಮಾಡ್ಕೋಬೇಕು. ಈ ನೆರಿಗೆ ಏನು ಹಿಡಿದಿದೆ ಬಟ್ಟೆ ಅದನ್ನು ಸೆಂಟ್ರಿಗೆ ಮಾರ್ಕ್ ಹಾಕ್ಕೊಂಡು ಎರಡು ಸೆಂಟ್ರ್ ಮ್ಯಾಚ್ ಮಾಡ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಸ್ಲೀವ್ ಶೇಪ್ಗೆ ಆ ನೆರಿಗೆ ಹಿಡ್ದಿರೋ ಬಟ್ಟೆನ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರೋದು ಕಟಿಂಗ್ ಮಾಡ್ಕೊಂಡು ಇದೇ ಥರ ಇನ್ನೊಂದು ಸ್ಲೀವ್ನೂ ರೆಡಿ ಮಾಡ್ಕೋಬೇಕು. ನೋಡಿ ಈ ಥರ ಎರಡು ಸ್ಲೀವ್ ರೆಡಿ ಆಯಿತು. ಈಗ ಮೇನ್ ಫ್ಯಾಬ್ರಿಕ್ಗೆ ಬಾಡಿ ಪಾರ್ಟ್ ತೊಗೋಬೇಕು. ಬಾಡಿ ಪಾರ್ಟ್ಗೆ ಈಗ ಸ್ಲೀವ್ ಏನು ರೆಡಿ ಮಾಡಿದ್ದೀವಿ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ಯಾವುದನ್ನು ಎಳಿಬಾರ್ದು. ಸ್ಲೀವ್ ಶೇಪ್ಗೆ ನೀಟಾಗಿ ಬಟ್ಟೆ ಇಟ್ಕೊಂಡು ಬಾಡಿ ಪಾರ್ಟ್ನ ಮತ್ತು ಸ್ಲೀವ್ನ ಡಬಲ್ ಸ್ಟಿಚ್ ಹಾಕೋಬೇಕು. ಸ್ಲೀವ್ಗೆ ಇದೇ ಥರ ಎರಡು ಕಡೆ ಸ್ಲೀವ್ನ ರೆಡಿ ಮಾಡ್ಕೊಂಡಿದ್ದೀನಿ.
ನೆಕ್ಸ್ಟು ಹಿಂದೆ ಬ್ಯಾಕ್ ಉಕ್ಸಿರೋದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನು ಬಿಟ್ಟಿದೆ ನಾನು ಅದನ್ನು ಫೋಲ್ಡ್ ಮಾಡ್ಕೊಂಡು ಉಕ್ಸ್ ಪಟ್ಟಿ ದಾರದ ಪಟ್ಟಿ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಲ್ಲ, ಬಟ್ಟೆ ಕಟ್ಟಿಂಗಲ್ಲೇ ಎಕ್ಸ್ಟ್ರಾ ಬಿಟ್ಟಿದೆ, ಅದನ್ನೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ನೋಡಿ ಈ ಥರ ರೆಡಿ ಆಯಿತು. ಈಗ ಕೆಳಗಡೆ ಫ್ಯಾಬ್ರಿಕ್ನ ಸ್ಟಿಚ್ ಮಾಡೋಕ್ಕೆ ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ. 2.5 ಇಂಚು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೆಳಗಡೆ ಯಾವ ಶೇಪ್ ಇದೆ ವಿ ಶೇಪು ಅದೇ ಥರ ಸ್ಟಿಚ್ ಮಾಡಬೇಕು. ಅಲ್ಲಿ ವಿ ಶೇಪ್ ಇರೋ ಥರ ಒಂದು ಪ್ಲೀಟ್ಸ್ ಕೊಡಬೇಕು. ಪ್ಲೀಟ್ಸ್ ಕೊಟ್ಟು ಈ ಥರ ಮಾಡಿ ಅಲ್ಲಿ ಕಟ್ಸ್ ಕೊಡಬೇಕು. ಅಲ್ಲಲ್ಲೇ ಒಂದೊಂದು ಕಟ್ಸ್ ಕೊಟ್ಟು ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ಕೊಂಡು ನೆಕ್ಸ್ಟ್ ಅದನ್ನು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದೇ ಥರ ಬ್ಯಾಕ್ ಸೈಡೂ ಕೆಳಗಡೆ ಫಿನಿಶಿಂಗ್ ಮಾಡ್ಕೋಬೇಕು. ಇದು ನೀವು ಸ್ಟಿಚಿಂಗ್ ಆದರೂ ಮಾಡ್ಬೋದು, ಇಲ್ಲ ಎಮ್ಮಿಂಗ್ ಆದರೂ ಮಾಡ್ಬೋದು. ನಾನು ಲಾಂಗ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಅದನ್ನು ಎಮ್ಮಿಂಗ್ ಮಾಡಿ ರಿಮೂವ್ ಮಾಡ್ತೀನಿ ಸ್ಟಿಚ್ಚು. ಫೈನಲ್ಸ್ನ ಸ್ಟಿಚ್ ಹಾಕ್ತಾಯಿದ್ದೀನಿ. ಫಿಟ್ಟಿಂಗ್ ಸ್ಟಿಚ್ಚು ಯಾವ ಸೈಜಿಗೆ ಬೇಕು ಅದನ್ನು ಮಾರ್ಕಿಂಗ್ ಹಾಕ್ಕೊಂಡು ಅಲ್ಲಿ ಮಾರ್ಕಿಂಗಿಗೆಲ್ಲ ನೋಡ್ತಾ ಇದ್ದೀನಿ. ಮಾರ್ಕಿಂಗ್ ಎಲ್ಲ ಚೆಕ್ ಮಾಡ್ಕೊಂಡು ಈಗ ಸ್ಟಿಚಿಂಗ್ ಹಾಕ್ಕೊತೀನಿ. ಎರಡು ಕಡೆ ಸ್ಟಿಚಿಂಗ್ ಹಾಕ್ಕೊಂಡು ಎಕ್ಸ್ಟ್ರಾ ಸ್ಟಿಚಿಂಗು ನಾಲ್ಕು ಎಕ್ಸ್ಟ್ರಾ ಸ್ಟಿಚ್ ಹಾಕ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲಿ ಈ ಥರ ಬ್ಲೌಸ್ ರೆಡಿಯಾಗಿದೆ. ಫ್ರಂಟ್ ಈ ಥರ ಪ್ಯಾಚ್ ವರ್ಕ್ ಬಂದಿದೆ. ಸ್ಲೀವ್ ಈ ಥರ ಇದೆ. ಬ್ಯಾಕ್ ಡಿಸೈನ್ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರದ್ದು ಲೆಹಂಗಾ ಕಟ್ ಮಾಡ್ತೀನಿ. ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗು ಒಂದೇ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.